ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇದು ನಾವು ಹೇಗೆ ಲಾಂಗ್ ಟರ್ಮ್ನಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಇದನ್ನು ಅಸೆಸ್ ಮಾಡ್ಬೋದು ಅಡ್ರೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು. ಶಾಂತವಾಗಿ ನಾನು ಕೊಟ್ಟಂಥ ಪ್ರೆಸೆಂಟೇಷನನ್ನು ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ. ನಾನು ವಿಶೇಷವಾಗಿ ಟನಲ್ ರೋಡ್ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ. ಈ ಟನಲ್ ರೋಡ್ ಪ್ರಾಜೆಕ್ಟು ಈ 18 ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂಥದ್ದು ಬೆಂಗಳೂರಿನ ಟ್ರಾಫಿಕ್ಕಿಗೆ ಸೊಲ್ಯೂಷನ್ ಅಲ್ಲ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತಂದರೆ ನಮ್ಮ ರಸ್ತೆಗಳಲ್ಲಿರುವಂಥ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗಬೇಕು. ಸುಮಾರು 70% ಜನ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡುವಂತೆ ಆಗಬೇಕು. ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಜನ ಯಾರು ಇವತ್ತು ಮೆಟ್ರೋ ಉಪಯೋಗಿಸ್ತಾ ಇದ್ದಾರೆ, ಆ ಮೆಟ್ರೋ ಉಪಯೋಗಿಸ್ತಾ ಇರೋವಂಥವ್ರನ್ನ ಒಂದು ಸತಿ ನಾವು ಹೋಗಿ ಕೇಳಿದ್ರೆ ಈ ಮೆಟ್ರೋ ಎಷ್ಟು ಕನ್ವೀನಿಯೆಂಟ್ ಅನ್ನೋದು ಗೊತ್ತಾಗುತ್ತೆ. ನಾವು ಬೆಂಗಳೂರಿಗೆ 300 ಕಿಲೋಮೀಟರ್ನ ಮೆಟ್ರೋ ಕನೆಕ್ಟಿವಿಟಿ ಮಾಡಿಕೊಡ್ಬೇಕು. 3 ನಿಮಿಷಕ್ಕೆ ಒಂದು ಸತಿ ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ರೈಲ್ ಬರೋ ರೀತಿ ಮಾಡಿಕೊಡ್ಬೇಕು. ಜನ ಇರೋವಂಥ ಕಡೆಯಿಂದ ನಡ್ಕೊಂಡು ಹೋದರೆ 5 ನಿಮಿಷ ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಆಗಬೇಕು. ಈಗಾಗಲೇ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇರೋವಂತೆ 300 ಕಿಲೋಮೀಟರ್ಗಳ ಸಬರ್ಬನ್ ರೈಲ್ ಕೂಡ ಬೆಂಗಳೂರಿಗೆ ಅವಶ್ಯಕತೆ ಇದೆ. ಸಬರ್ಬನ್ ರೈಲು ಮತ್ತು ಮೆಟ್ರೋ ಎರಡೂ ಕಂಪ್ಲೀಟ್ ಆದಾಗ ಸುಮಾರು 600 ಕಿಲೋಮೀಟರ್ ಅಷ್ಟು ಬೆಂಗಳೂರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೈಲ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ನಮಗೆ ಅವಕಾಶ ಸಿಗುತ್ತೆ. ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದೆ. ಇನ್ನು ORRಗೆ ಸಂಬಂಧಪಟ್ಟಂತೆ ಈಗಾಗಲೇ ORRನ ಒಂದು ಕಡೆಗೆ KR ಪುರ ಮೆಟ್ರೋ ಸ್ಟೇಷನ್ ಇದೆ, ಇನ್ನೊಂದು ಕಡೆಗೆ ಯೆಲ್ಲೋ ಲೈನ್ನ ಸಿಲ್ಕ್ ಬೋರ್ಡ್ ಸ್ಟೇಷನ್ ಇದೆ. ಈ ಮಧ್ಯದಲ್ಲಿರುವಂಥ ORRಗೆ ಒಂದು ಡೆಡಿಕೇಟೆಡ್ ಬಸ್ ಲೇನನ್ನು ಮಾಡಿ ಮೆಟ್ರೋದಲ್ಲಿ ಬರೋವಂಥವ್ರು ಮತ್ತು ಆ ಕಡೆ ಮೆಟ್ರೋಲ್ ಬರೋರಿಗೆ ಒಂದು ಲೂಪ್ನ ನೀವು ಸರ್ವಿಸ್ ಮಾಡಿದ್ರೆ ಡೆಡಿಕೇಟೆಡ್ ಬಸ್ ಲೇನ್ನಲ್ಲಿ ತಕ್ಷಣದಲ್ಲಿ ORRನ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥ ಚರ್ಚೆ ಕೂಡ ಆಗಿದೆ. ಇನ್ನು BMLTA ಅನ್ನುವಂಥ ಪ್ರಾಧಿಕಾರ ಏನಿದೆ, ಆ ಪ್ರಾಧಿಕಾರಕ್ಕೆ ಒಬ್ಬರು ಚೇರ್ಮನನ್ನು ಅಪಾಯಿಂಟ್ ಮಾಡಬೇಕು. BMTC, ಮೆಟ್ರೋ, ಸಬರ್ಬನ್ನು ಈ ಎಲ್ಲರನ್ನ ಕೋಆರ್ಡಿನೇಷನ್ ಇಟ್ಕೊಂಡು ಟ್ರಾಫಿಕ್ ಪೊಲೀಸು ಇವರೆಲ್ಲರನ್ನು ಕೋಆರ್ಡಿನೇಷನ್ ಇಟ್ಕೊಂಡು ಬೆಂಗಳೂರಿನ ಟ್ರಾಫಿಕ್ನ ಬಗ್ಗೆ ಹೇಗೆ ಒಂದು ಕಾಂಪ್ರಹೆನ್ಸಿವ್ ಐಡಿಯಾ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಬೆಂಗಳೂರಿಗೆ ಮೆಟ್ರೋ ತರೋದ್ರಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ನನಗೆ ತಿಳಿಸಿದ್ರು. SM ಕೃಷ್ಣ ಅವರು ಅನಂತಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳನ್ನು ನೋಡಿ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಒಂದು ರಿಪೋರ್ಟ್ ಕೊಟ್ಟಿರುವಂಥ ಕೆಲಸ ಕೂಡ ಅವರು ತಿಳಿಸಿದ್ರು. ಹೀಗಿರಬೇಕಾದಾಗ ಎಷ್ಟು 1 ಗಂಟೆಗೆ ನಾವು ಎಷ್ಟು ಜನನ್ನ ಮೂವ್ ಮಾಡ್ಬೋದು ಜಾಸ್ತಿ ಅನ್ನೋದ್ರ ಕಡೆಗೆ ನಮ್ಮ ಆಲೋಚನೆ ಆಗಬೇಕು, ಕಾರ್ಗಳ ಬಗ್ಗೆ ಅಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದೆ. ಟನಲ್ ಪ್ರಾಜೆಕ್ಟ್ನ ಬಗ್ಗೆ ನಾನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಈ ಟನಲ್ ಪ್ರಾಜೆಕ್ಟ್ನಲ್ಲಿ ಸರ್ಕಾರ ಕೊಟ್ಟಿರುವಂಥ DPR ಪ್ರಕಾರನೇ 1 ಗಂಟೆಗೆ ಒಂದು ದಿಕ್ಕಿನಲ್ಲಿ 1800 ಜನ ಹೋಗ್ಬೋದು. ಅಷ್ಟೇ ಹಣವನ್ನು ಖರ್ಚು ಮಾಡಿ ನೀವು ಮೆಟ್ರೋ ಮಾಡಿದ್ರೆ ಒಂದು ಕಡೆ ಒಂದು ದಿಕ್ಕಿನಲ್ಲಿ 1 ಗಂಟೆಗೆ 69,000 ಜನ ಹೋಗ್ಬೋದು. ಸೊ ನಾವು ದುಡ್ಡು ಖರ್ಚು ಮಾಡಬೇಕಾಗಿರೋದು ಜಾಸ್ತಿ ಜನನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕೆ ಸಹಕಾರ ಮಾಡುವಂಥ ದೃಷ್ಟಿಯಿಂದ ಆ ರೀತಿ ಆಗಬೇಕು ಅನ್ನುವಂಥ ಒಂದು ಚರ್ಚೆಗಳಿವತ್ತು ನಡೆದಿದೆ.